ಹರಿಯ ಸಾಷ್ಟ ನಮಸ್ಕಾರಗಳು. ನಮಸ್ಕಾರ. ಸ್ತುಮತಿಭಿರನುಮೇದಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತಿಪಾಯಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಯಮಮ್ನಾಜಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟತಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೇಯಃ ಪತ್ಯೇರಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವತ್ಯತಮಸೆ ಜಗಜ್ಜನ್ಮಸ್ಥೇಮಂ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂ ನಾಜಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿ ಮನಜೆ ವಿಸ್ತಾರಿ ಗೋಸಂತತಿಃ ಪ್ರಾಬೋಧಿಶ್ರುತಿ ಪಂಕಜಂ ಕರ್ಣಯ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂ ಸಮನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸರಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ಯಾ ವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷ ಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾ ನಿವಾಸೋಚಿತವಾಸ ಭೂಮಿಃ ಸನ್ಯಾಯ ರತ್ನಾವಲಿ ಜನ್ಮ ಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತ್ಯೈ ಪದವಾಕ್ಯ ಪ್ರಮಾಣ ಜ್ಞಾನ್ ಪ್ರತಿವಾದಿ ಮದಚ್ಚಿರಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೇ ಗುರೂನ್ ಮಮ ಶ್ರೀಮದಾನಂದ ತೀರ್ಥಾದಿ ಸನ್ಮನಃ ಸರಸೇ ಭುವಿ ಅನುವ್ಯಾಖ್ಯಾನದಲಿನೇ ಚಂಚರೀ ಕತಿಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಈಗ 132ನೆಯ ಸುಧಾಮೂಲ. ಈಗ ಇಲ್ಲಿವರೆಗೆ ಚಾರ್ವಾಕ ಮತ ಖಂಡನೆ ಆಯ್ತು. ಈಗ ಹೊಸ ಮತ ತಾರ್ಕಿಕ ಮತ ಅಂತ ಹೇಳ್ತಾರೆ. ತಾರ್ಕಿಕ ಮತ ಅಂದ್ರೆ ನಾವೆಲ್ಲ ನ್ಯಾಯಶಾಸ್ತ್ರ ತರ್ಕಶಾಸ್ತ್ರ ಅಂತ ಕೇಳ್ತೀವಿ. ಅದರ ಅಧ್ಯಯನ ಇಲ್ಲದೆ ವೇದಾಂತ ಅಧ್ಯಯನ ಪರಿಪೂರ್ಣ ಆಗಲ್ಲ ಅಂತ. ಹಾಗೆ ಬಿಟ್ರೆ ಓದ್ಬೋದು, ಇಲ್ಲ ಅಂತಿಲ್ಲ. ಅದ್ರ ಪರಿಪೂರ್ಣತೆ ಬರೋದು ತರ್ಕಶಾಸ್ತ್ರ ಓದಿ ವೇದಾಂತ ಶಾಸ್ತ್ರವನ್ನ ಅಧ್ಯಯನ ಮಾಡಿದೆ. ಅದರಿಂದ ಸುಧಾ ಗ್ರಂಥ, ಯಾವುದೇ ಬೇರೆ ಪ್ರಕರಣ ಗ್ರಂಥ ಆಗಿರಬಹುದು, ಅದೆಲ್ಲದರ ಅಧ್ಯಯನ ಪೂರ್ಣ ಆಗೋದು ತರ್ಕಶಾಸ್ತ್ರ, ನ್ಯಾಯಶಾಸ್ತ್ರ ಓದಿದಾಗ ಅಂತ ಸಾಮಾನ್ಯ ಪ್ರಸಿದ್ಧಿ. ಆ ತರ್ಕಶಾಸ್ತ್ರದವರು ಮೋಕ್ಷವನ್ನ ಸಾಧನೆ ಮಾಡ್ತಾರೆ. ಮೋಕ್ಷ ಅಂದ್ರೆ ಹೀಗೆ ಅಂತ ಹೇಳ್ತಾರೆ. ಅದ್ ಸರಿ ಇಲ್ಲ ಅಂತ ಖಂಡನೆ ಮಾಡ್ತಾರೆ ಜಯತೀರ್ಥ. ಆದ್ರಿಂದ ತರ್ಕಶಾಸ್ತ್ರ ಅದರ ಉಪಯೋಗ ಎಷ್ಟೋ ಅಟ್ಟನ್ನು ತಗೊಳ್ತಾರೆ ಹೊರತು ಅವ್ರ ವಿಷಯ ಸಿದ್ಧಾಂತ ತಗೊಳಲ್ಲ. ಆದ್ರೆ ಅವರ ಶೈಲಿಯನ್ನ ಗ್ರಹಿಸಿದ್ದಾರೆ ಅಷ್ಟೇ. ಅದ್ಯಾಕೆಂದ್ರೆ ಒಂದು ಕ್ಲಾರಿಟಿ ಬರುತ್ತೆ ವಿಷಯದಲ್ಲಿ. ಹಾಗೆ ಓದ್ದಾಗ ಒಂದು ಕ್ಲಾರಿಟಿ ಬರೋದಕ್ಕೂ ನ್ಯಾಯಶಾಸ್ತ್ರ ಓದೋರ್ಗು ಬರೋ ಕ್ಲಾರಿಟಿಗೂ ವ್ಯತ್ಯಾಸ ಇದೆ. ಬಹಳ ಸ್ಪಷ್ಟತೆ ಇರುತ್ತೆ ವಿಷಯಗಳಲ್ಲಿ. ಅದರಂತೆ ಇಲ್ಲಿ ಕಿರಣಾವಲಿಕಾರ ಅಂತ, ಕಿರಣಾವಲಿ ಅಂತ ಒಂದು ಗ್ರಂಥ, ಆ ಗ್ರಂಥವನ್ನ ಬರೆದವರು, ಹಾಗೆ ಲೀಲಾವತಿ ಅಂತ ಒಂದು ಗ್ರಂಥ, ಅದನ್ನ ಬರೆದವರು, ಇವರೆಲ್ಲ ಈ ಮೋಕ್ಷದ ಬಗ್ಗೆ ಅನೇಕ ವಿಷಯಗಳನ್ನ ಹೇಳ್ತಾರೆ. ಅದಕ್ಕೆ ಅನೇಕ ಅನುಮಾನ ಹೇಳ್ತಾರೆ. ಹೀಗೆ ಮೋಕ್ಷ ಅಂದ್ರೆ, ಮತ್ತೆ ಅವರ ಸಿದ್ಧಾಂತದಲ್ಲಿ ಈಗ ನಿತ್ಯ ಸಂಸಾರಿಗಳು ಅಂತ ಇದಾರ, ಯಾವಾಗಲೂ ಸಂಸಾರದಲ್ಲಿರೋರು, ಅವ್ರು ಎಂದಿಗೂ ಮೋಕ್ಷ ಅನ್ನೋದು ಇಲ್ವೇ ಇಲ್ಲ ಅಂಥವ್ರು ಇದಾರ, ಅಥವಾ ಕೇವಲ ಅಂಧನ್ ತಪಸ್ಸಿಗೆ ಹೋಗೋರು ಮಾತ್ರ ಇದಾರ, ಅಥವಾ ಮೋಕ್ಷಕ್ಕೆ ಹೋಗೋರು ಮಾತ್ರ, ಎಲ್ಲರೂ ಸಾತ್ವಿಕರೇನಾ? ಹೀಗೆ ಅನೇಕ ಪ್ರಶ್ನೆಗಳನ್ನ ಒಳಗೊಂಡಂತೆ ಈ ನಿರೂಪಣೆ ಹೋಗುತ್ತೆ. ಆದ್ರಿಂದ ಮೋಕ್ಷ ಅಂದ್ರೆ ಏನು, ಅದಕ್ಕೆ ಹೋಗೋರೆಂಥವ್ರು,
ಅದನ್ನ ಸಾಧನೆ ಮಾಡೋದು ಹೇಗೆ, ಮೋಕ್ಷ ಇದೆ ಅಂತ, ಇದರ ಬಗ್ಗೆ ಒಂದು ಒಳ್ಳೆ ವಿಚಾರ. ಈ ವಿಚಾರವನ್ನ ಹೇಳಿ ಮೊದಲಿಗೆ ಅವ್ರ ಪ್ರಕಾರ ಏನಿದೆ ಅಂತ, ಆಮೇಲೆ ಅದನ್ನ ಖಂಡನೆ ಮಾಡ್ತಾ ಹೋಗ್ತಾರೆ. ಇದ್ ಸರಿ ಇಲ್ಲ, ಇದ್ ಸರಿ ಇಲ್ಲ ಅಂತ ಪ್ರತಿಯೊಂದು ವಿಷಯವನ್ನ ಹೇಳ್ತಾರೆ. ಮೊದಲಿಗೆ ಇಲ್ಲಿ ಒಂದು ಅನುಮಾನ ಕೊಟ್ಟಿದ್ದಾರೆ. ಅಪರೇ ಪುನಃ ಅನುಮಿಮತೆ. ಕೆಲವರೆಲ್ಲ ಹೀಗೆ ಅನುಮಾನ ಮಾಡ್ತಾರೆ. ಅಪರೇ ಅಂದ್ರೆ ಯಾರು ಅನ್ನೋದಕ್ಕೆ ಪರಿಮಳ ಟಿಪ್ಪಣಿಯಲ್ಲಿ ಒಂದು ಅವತಾರಿಕ ಗ್ರಂಥವನ್ನ ಕೊಟ್ಟಿದ್ದಾರೆ. ಅವತಾರಿಕ ಅಂದ್ರೆ ಯಾಕೆ ಬಂತು ಈ ವಿಷಯ ಅಂತ. ಏವಂ ಸ್ವಮತೆ ಪ್ರತ್ಯಕ್ಷಾದಿ ಪ್ರಮಾಣತ್ರಯೇಣ ಮೋಕ್ಷಾಸ್ತಿತ್ವಂ ಉಪಪಾದ್ಯ. ನಮ್ಮ ಪ್ರಕಾರ ಮೋಕ್ಷ ಇದೆ ಅಂತ ಈಗಾಗ್ಲೇ ಹೇಳಾಯ್ತು. ಹೇಗೆ ಚಾರ್ವಾಕ ತನ್ನ ಮತದಲ್ಲಿ ಮೋಕ್ಷವನ್ನ ಸಮರ್ಥನೆ ಮಾಡ್ಕೊಂಡಿಲ್ಲ, ಅದು ಲೌಕಿಕವಾದದ್ದೇ, ಅಲೌಕಿಕವಾದದ್ ಮೋಕ್ಷ ಇಲ್ಲ ಅಂತ ಅವನೆಲ್ಲ ಹೇಳ್ತಾ ಬಂದ. ಅದಕ್ಕೆ ನಾವು ಅನೇಕ ಯೋಗಿಗಳ ಪ್ರತ್ಯಕ್ಷದಿಂದ, ಅದೇ ರೀತಿ ಅನುಮಾನ ಇದೆ, ಹಾಗೆ ಆಗಮ ಇದೆ, ಎಲ್ಲದರಿಂದ ಅದರ 3 ಪ್ರಮಾಣಗಳಿಂದ ಮೋಕ್ಷ ಅಸ್ತಿತ್ವಂ, ಮೋಕ್ಷ ಅಂತ ಒಂದಿದೆ ಅಂತ ಸಮರ್ಥನೆಯನ್ನ ಮಾಡಿದ್ವಿ. ಈಗ ತಾರ್ಕಿಕೋಕ್ತ ಮೋಕ್ಷ ಅಸ್ತಿತ್ವ ಸಾಧಕ ಅನುಮಾನ ಮನೋದ್ಯ ವಿಧಾನ. ಈಗೇನ್ ಹೇಳ್ತಾರೆ ಅಂದ್ರೆ, ತಾರ್ಕಿಕರು, ಆ ತರ್ಕ ಮತದವರು ಏನು ಮೋಕ್ಷ ಇದೆ ಅನ್ಲಿಕ್ಕೆ ಪ್ರಮಾಣಗಳನ್ನು ಕೊಡ್ತಾರೆ, ವಿಶೇಷವಾಗಿ ಅನುಮಾನ ಪ್ರಮಾಣವನ್ನ, ಅದನ್ನೆಲ್ಲ ಮೊದಲು ಅನುವಾದ ಮಾಡ್ತಾರೆ. ಯಾಕೆಂದ್ರೆ ಅವರ ಮತ ಏನು ಅಂತ ಗೊತ್ತಿಲ್ಲದೆ ಇದ್ರೆ ಅವ್ರು ಖಂಡನೆ ಮಾಡಿದ್ರೆ ಏನ್ ಅರ್ಥ ಆಗುತ್ತೆ. ಅದರಿಂದ ಮೊದಲು ಅವ್ರ ಮತ ಏನು, ಅವ್ರು ಹೇಗ್ ಹೋಗ್ತಾರೆ ಅಂತ ಮೊದಲಿಗೆ ಅವರ ಸಿದ್ಧಾಂತ ಅನುವಾದ ಮಾಡಿ ಆಮೇಲೆ ಅದನ್ನ ಖಂಡನೆ ಮಾಡ್ತಾರೆ. ಈಗ ಅಪರೇ ಅಂತ, ಅಪರೇ ಅಂದ್ರೆ ಕೆಲವರಾದ್ರೂ ಹೀಗೆ ಅನುಮಾನ ಮಾಡ್ತಾರೆ. ಹೇಗೆ? ಮೊದಲನೇ ಅನುಮಾನ, ದುಃಖ ಸಂತತಿ ಅತ್ಯಂತ ಮುಚ್ಛಿದ್ಯತೆ ಸಂತತಿತ್ವ ದೀಪಜ್ವಾಲಾ ಸಂತತಿವತ್ ಇತಿ ಅಂತ ಒಂದು ಅನುಮಾನ. ತದ್ ಅಸತ್ ಅಂತ ಖಂಡನೆ ಪ್ರಾರಂಭ ಆಗುತ್ತೆ. ಅವ್ರ ಮತ ಇಷ್ಟು. ದುಃಖ ಸಂತತಿ ಅಂದ್ರೆ, ಸಂತತಿ ಅಂದ್ರೆ ಏನು? ಪ್ರವಾಹ ಅಂತ ಅರ್ಥ. ಗಂಗಾ ಸಂತತಿ, ಗಂಗಾ ಪ್ರವಾಹ. ಸಂತತಿ ಅಂದ್ರೆ ವಂಶ ಅಂತಾನು ಅರ್ಥ ಇದೆ. ಅಂದ್ರೆ ವಂಶ ಅಂದ್ರೆ ಏನರ್ಥ? ತಾತ, ಮುತ್ತಾತ, ಅವರ ತಂದೆ, ಹೀಗೆ ಹೀಗೆ ಹೋಗ್ತಾ ಹೋಗುತ್ತೆ. ಇಲ್ಲಿ ಈ ಕಡೆ ಮಗ, ಮೊಮ್ಮಗ, ಮರಿ ಮೊಮ್ಮಗ, ಹೀಗೆ ಹೋಗ್ತಾ ಇರತ್ತೆ. ಇದು ಸಂತತಿ, ಹಿಂದಿನ ಸಂತತಿ, ಮುಂದಿನ ಸಂತತಿ. ಹಾಗೆ ಸುಖ ಸಂತತಿ, ದುಃಖ ಸಂತತಿ ಅಂತಾನೂ ಇದೆ. ಅಂದ್ರೆ ಅರ್ಥ ಪ್ರವಾಹ, ಅಂದ್ರೆ ನಿರಂತರ ಇರ್ತಾ ಇರತ್ತೆ. ಗಂಗಾ ಸಂತತಿಯಿಂದ ಏನು? ಅದರ ನೀರಿನ ಹನಿ ನಿರಂತರ ಏನೋ ಒಂದು ಸಿಗ್ತಾನೆ ಇರುತ್ತೆ. ಹಾಗೆ ದುಃಖನು ಜೀವನದಲ್ಲಿ ಒಮ್ಮೆ ಮಾತ್ರ ಬರೋದೊಂದಲ್ಲ, ಅದು ಯಾವಾಗ ಇದ್ದೇ ಇರುತ್ತೆ ದುಃಖ ಸಂತತಿ. ಇನ್ನು ಸುಖ ಸಂತತಿನೂ ಕೂಡ ಅಷ್ಟೇ, ಸುಖ ಆಗಾಗ ಬಂದು 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 ಹೋಗ್ತಾ ಇರುತ್ತೆ, ಆದ್ರೆ ಯಾವಾಗಲೂ ಇರುತ್ತೆ. ಅದೇ ರೀತಿ ದುಃಖ ಸಂತತಿ ಇದೆಯಲ್ಲ, ಇದು ಒಂದು ದಿವಸ ಪೂರ್ತಿ ನಾಶ ಆಗತ್ತೆ. ಒಂದು ದಿವಸ ಯಾವತ್ ನಾಶ ಆಗತ್ತೆ ಅವತ್ತೇ ನಿಮಗೆ ಮೋಕ್ಷ ಸಿಕ್ಕಿದೆ ಅಂತ ಅರ್ಥ. ಈಗ ಇವತ್ ದುಃಖ ಬಂತು, ನಾಳೆ ದಿವಸ ದೇವರ ಅನುಗ್ರಹ ಸುಖ ಆಯ್ತು, ಮತ್ತೆ ನಾಳೆ ದುಃಖ ನಾಡಿದ್ ಮತ್ ದುಃಖ ಬಂತು. ಈ ದುಃಖ ಮತ್ ಬರ್ತಾ ಇರೋದ್ರಿಂದ ಇದು ಪೂರ್ತಿ ಹೋಗಿಲ್ಲ ಅಂತ ಅರ್ಥ. ಯಾವತ್ತು ಈ ದುಃಖದ ಒಂದು ಸಂತತಿ ಪೂರ್ತಿ ಪ್ರವಾಹ ಹೋಗತ್ತೋ ಆಗ ಅದರ ನಾಶ ಆಗಿದೆ ಅಂತ ಅರ್ಥ. ಈ ಗಂಗಾ ಪ್ರವಾಹ ಅಥವಾ ಇನ್ಯಾವುದೋ ನದಿ ಪ್ರವಾಹ, ಅದು ಇವತ್ತು ಕಾಣಿಸ್ಕೊಳತ್ತೆ, ಒಂದ್ ಸ್ವಲ್ಪ ದಿವಸ ಕಾಣಲ್ಲ, ಮತ್ತೆ ಆಮೇಲೆ ಕಾಣಿಸ್ಕೊಳತ್ತೆ ಪ್ರವಾಹದ ನೀರು. ಹಾಗಾದ್ರೆ ನೀರು ಮತ್ತೆ ಮತ್ತೆ ಕಾಣಿಸ್ಕೊಳ್ತಾ ಇದೆ ಅಂದ್ರೆ ಆ ನೀರಿನ ಸಂತತಿ ಇನ್ನೂ ಇದೆ ಭೂಮಿಯಲ್ಲಿ. ಕೆಲವು ನದಿಗಳು ಕಾಣೋದೇ ಇಲ್ಲ, ಮುಕ್ತಾಯ, ಅದು ಇಲ್ವೇ ಇಲ್ಲ, ಸುಮ್ಮನೆ ಹೆಸರಿಗೆ ಮಾತ್ರ ನದಿ ಕೇಳ್ತಾ ಇದೀವಿ ಅಷ್ಟೇ. ಆ ನದಿ ಇತ್ತು, ಆ ನದಿ ಇತ್ತು ಅಂತ. ಹಾಗಾದ್ರೆ ಆ ನದಿ ಸಂತತಿ ಈಗ ಉಳಿದಿಲ್ಲ, ಸರ್ವಥಾ ನಾಶ ಆಗ್ಬಿಟ್ಟಿದೆ, ಅದು ಇಲ್ವೇ ಇಲ್ಲ. ಹಾಗೆ ದುಃಖ ಸಂತತಿ ಯಾವತ್ತು ಅತ್ಯಂತ ಮುಚ್ಛಿದ್ಯತೆ, ಮತ್ತೆ ದುಃಖ ಅಂತ ಒಂದು ಶಬ್ದನೂ ಕೇಳ್ಬಾರ್ದು, ಮತ್ತೆ ಬರೋದು ಇಲ್ಲ ಅಂತಂದ್ರೆ ಅದು ಮೋಕ್ಷ ಅಂತ ಅರ್ಥ. ಹಾಗಾದ್ರೆ ದುಃಖ ಸಂತತಿ ಅತ್ಯಂತ ಮುಚ್ಛಿದ್ಯತೆ, ಎಲ್ಲಾ ಸಂತತಿಗಳಿಗೂ ಒಂದ್ ದಿವಸ ನಾಶ ಇದ್ದೇ ಇದೆ, ಅದ್ ಯಾವಾಗ ಅಂತ ಗೊತ್ತಿಲ್ಲ ಅಷ್ಟೇ. ಆದ್ರೆ ನದಿ ಸಂತತಿ ತರ. ಇಲ್ಲಿ ಇನ್ನೊಂದು ದೃಷ್ಟಾಂತ ಕೊಡ್ತಾರೆ, ದೀಪಜ್ವಾಲಾ ಸಂತತಿ ಅಂತ ಕೊಡ್ತಾರೆ. ದೀಪದ ಜ್ವಾಲೆ ಭಗ ಭಗ ಉರಿತಾ ಇದೆ, ಎಷ್ಟಂತ ಉರಿಯತ್ತೆ? ಒಮ್ಮೆ ದೀಪಜ್ವಾಲಾ ಸಂತತಿ ಪೂರ್ತಿ ಹೋಗ್ಬೇಕಲ್ಲ, ಅದು ಪೂರ್ತಿ ಆರ್ಬೇಕಲ್ಲ ದೀಪ, ಎಲ್ಲಿವರೆಗಿರುತ್ತೆ? ಆ ತರ ದುಃಖ ಸಂತತಿನೂ ಕೂಡ ಎಲ್ಲಿವರೆಗಿರ್ಲಿಕ್ಕೆ ಸಾಧ್ಯ? ಒಂದು ದಿವಸ ಆ ದುಃಖ ಸಂತತಿ, ಈ ದೀಪದ ಜ್ವಾಲೆ ಏನಿದೆ ಇದರ ಸಂತತಿ ಹೇಗೆ ಒಂದು ದಿವಸ ಹೋಗುತ್ತೋ ಅದೇ ರೀತಿ ದುಃಖ ಸಂತತಿಗೂ ಹೋಗುತ್ತೆ ಅಂತ. ಇದು ಒಂದು ಅನುಮಾನದ ರೀತಿಯಲ್ಲಿ ಸಮರ್ಥನೆ ಮಾಡಿದ್ದಾರೆ ಮೋಕ್ಷದ ಬಗ್ಗೆ. ಹಾಗಾದ್ರೆ ದುಃಖ ಸಂತತಿ ಅತ್ಯಂತ ಮುಚ್ಛಿದ್ಯತೆ ಸಂತತಿತ್ವಾದ್ ದೀಪಜ್ವಾಲಾ ಸಂತತಿವತ್. ವಸ್ತುತಃ ದುಃಖ ಸಂತತಿ ಹೋಗತ್ತೆ ಅನ್ನೋದು ಹೇಗ್ ಸಾಧ್ಯ? ನಾವೆಲ್ಲ ಅನುಭವಿಸ್ತಾನೆ ಇದೀವಿ ಸಂಸಾರದಲ್ಲಿ.
ಸಂಸಾರದಲ್ಲಿರೋರು ಯಾರನ್ನ ಕೇಳಿದ್ರು ಏನೋ ಒಂದು ದುಃಖ ಇದ್ದೇ ಇರುತ್ತೆ. ಆಗ ದುಃಖ ಸಂತತಿ ಹೋಗೋದು ಯಾವಾಗ? ಸಾಧ್ಯ ಇಲ್ವಲ್ಲ. ಅಂದ್ರೆ ನೋಡಿ, ದುಃಖ ಸಂತತಿ ಒಂದ್ ಸಂತತಿ ತಾನೆ, ಸಂತತಿ ಒಂದ್ಸರಿ ನಾಶ ಇದೆ ತಾನೆ. ದೀಪಜ್ವಾಲಾ ಸಂತತಿಯಲ್ಲಿ ಅದೇ ಇದಕ್ಕೂ ಒಂದ್ ದಿವಸ ನಾಶ ಇದೆ, ಯೋಚನೆ ಮಾಡ್ಬೇಕಾಗಿಲ್ಲ ಅಂತ ನೈಯಾಯಿಕರು ಅಥವಾ ತಾರ್ಕಿಕರು ಒಂದು ಅನುಮಾನ ಪ್ರಯೋಗ ಮಾಡಿ ಈ ದುಃಖ ಸಂತತಿಯ ಆತ್ಯಂತಿಕ ಉಚ್ಛೇದ ಅಂದ್ರೆ ಇನ್ನೊಮ್ಮೆ ಬರೋದೇ ಇಲ್ಲ ಆ ತರಹದ ಒಂದು ನಾಶವನ್ನ ಹೇಳ್ತಾರೆ. ಈಗ ನಮ್ಮ ದೇಹ ಸಂತತಿ ಇದೆಯಲ್ಲ, ಜನ್ಮ ಜನ್ಮಕ್ಕೂ ಒಂದೊಂದು ದೇಹ ಬರ್ತಾನೆ ಇದೆ. ಹಿಂದಿನ ಜನ್ಮದಲ್ಲೂ ಒಂದು ದೇಹ, ಈ ಜನ್ಮದಲ್ಲಿ ಒಂದ್ ದೇಹ, ಮುಂದಿನ ಜನ್ಮದಲ್ಲಿ ಇನ್ನೊಂದ್ ದೇಹ. ಇದು ದೇಹ ಸಂತತಿ. ಈ ದೇಹ ಸಂತತಿಗೆ ಒಂದು ಸ್ಟಾಪ್ ಇದೆ, ಎಂಡ್ ಇದೆ, ಒಂದು ಏನು ನಿಲ್ಲತ್ತೆ ಒಂದ್ ಕಡೆ. ಎಲ್ಲಿ ನಿಲ್ಲತ್ತೆ ಅಂದ್ರೆ ನೀವು ಮೋಕ್ಷದಲ್ಲಿ ಇದ್ರೆ ಅದ್ ನಿಂತಿರುತ್ತೆ ಅಂತ ಅರ್ಥ. ಹಾಗಾದ್ರೆ ದೇಹ ಸಂತತಿಗೂ ನಾಶ ಇದೆ, ಎಲ್ಲಾ ಸಂತತಿಗಳು ಒಂದ್ ದಿವಸ ನಾಶ ಇದೆ. ಪ್ರಳಯ ಕಾಲ ಬಂದಂತೂ ನಾಶ ಇದ್ದೇ ಇದೆ, ಅದು ಎಂಥ ಸಂತತಿಗಾದ್ರೂ ಸರಿ. ಈ ರೀತಿ ಅನುಮಾನದ ಪ್ರಕಾರ ಇವರು ಸಮರ್ಥನೆ ಮಾಡ್ತಾರೆ. ದುಃಖ ಸಂತತಿಗೆ ಆತ್ಯಂತಿಕ ನಾಶ ಇದೆ. ಆತ್ಯಂತಿಕ ನಾಶ ಅಂದ್ರೆ ಇನ್ನೊಮ್ಮೆ ಬರದೇ ಇರೋ ತರ ಒಂದು ನಾಶ, ಅದನ್ನ ಅತಿಯಾದ ನಾಶ, ಮತ್ತಿನ್ನೊಮ್ಮೆ ಬರದೇ ಇರೋ ನಾಶ ಅಂತ ಅರ್ಥ. ಮತ್ತಿನ್ನೊಮ್ಮೆ ಹುಟ್ಟುವಂತಹ ಪದಾರ್ಥ ಆಗಲ್ಲ, ಆ ರೀತಿಯ ನಾಶ ಅಂತ ಅರ್ಥ. ಇಲ್ಲಿ ನಾವು ಅನುಮಾನದ ತರ ತಿಳ್ಕೊಳ್ಬೇಕು. ಪರ್ವತಃ ವನ್ಹಿಮಾನ್ ಧೂಮಾತ್ ಮಹಾನಸವತ್ ಅಂತ 4 ಶಬ್ದ ಹೇಳ್ತೀವಲ್ಲ, ಆ ತರ ನಿಲ್ಸಿ ದುಃಖ ಸಂತತಿ ಇದು ಪರ್ವತ ತರ ಅತ್ಯಂತ ಮುಚ್ಛಿದ್ಯತೆ, ಇದನ್ನ ಸಾಧನೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಸಂತತಿತ್ವಾತ್ ಹೇತು ಕಾರಣ. ಹೇಗೆ? ಉದಾಹರಣೆಗೆ ದೀಪಜ್ವಾಲಾ ಸಂತತಿಯಂತೆ, ಹೇಗೆ ಅಲ್ಲಿ ಅಡಿಗೆ ಮನೆಯಂತೆ, ಹಾಗೆ. ಅಂದ್ರೆ ಈ ತರ ಅನುಮಾನದ ಉಪಯೋಗ ತುಂಬಾ ಇದೆ. ನಮ್ಗದು ಗೊತ್ತಿಲ್ಲದೆ ನಾವು ಅನುಮಾನ ಪ್ರಯೋಗ ಮಾಡ್ತಾ ಇರ್ತೀವಿ. ಅದು ಪೂರ್ತಿ ಅಷ್ಟನ್ನು ಸರಿಯಾಗಿ ಹೇಳಲ್ಲ, ಆದ್ರೆ ಸ್ವಲ್ಪ ಸ್ವಲ್ಪ ಹೇಳಿ ಈ ರೀತಿ ಇರ್ಲೇಬೇಕು, ಈ ರೀತಿ ಇರ್ಲೇಬೇಕು ಅಂತ ನಾವೇ ಅನೇಕ ರೀತಿ ಈ ಸಂಸಾರದಲ್ಲಿ ನಿಶ್ಚಯ ಮಾಡ್ಕೊಂಡೆ ವ್ಯವಹಾರ ಮಾಡ್ತೀವಿ. ಅನುಮಾನ ಪ್ರಮಾಣ ಇಲ್ಲದೆ ನಾವು ಬದುಕ್ಲಿಕ್ಕೆ ಆಗಲ್ಲ, ಅನುಮಾನ ಪ್ರಮಾಣ ಬೇಕು. ಆದ್ರೆ ಅನುಮಾನ ಅಂದ್ರೆ ನಾವು ತಿಳ್ಕೊಂಡಿರೋ ಬರೀ ಕ್ಷುಲ್ಲಕವಾದ ಊಹೆ ಅಲ್ಲ, ಹೀಗಿರ್ಬೋದೇನೋ ಹಾಗಿರ್ಬೋದೇನೋ ಅಲ್ಲ, ಅದು ಪ್ರಮಾಣ ಅಲ್ಲ, ಅದು ಆಭಾಸ, ಆತರ ಅಲ್ಲ, ಸಂಶಯ ಅದು. ಇದು ಅನುಮಾನ ಅಂದ್ರೆ ಇಲ್ಲಿ ಪ್ರಮಾಣ, ಶಾಸ್ತ್ರದಲ್ಲಿ ಹೇಳೋದು ಅಂದ್ರೆ ಸರಿಯಾದ ಕಾರಣ ಕೊಡೋದು. ಹೀಗಿರೋದ್ರಿಂದ ಹೀಗಿರ್ಲೇಬೇಕಷ್ಟೇ, ತೀರ್ಮಾನ ಆಗೋಯ್ತು ಅನುಮಾನದಿಂದ. ಹೀಗೆ ಅನುಮಾನ ಪ್ರಮಾಣ, ಪ್ರತ್ಯಕ್ಷ ಮತ್ತೆ ವಾಕ್ಯ ಪ್ರಮಾಣ, ಶಬ್ದ ಕೇಳಿ, ಇದೆಲ್ಲದರಿಂದಲೇ ಜೀವನ ನಡೀತಾ ಇರೋದು ಸಂಸಾರ. ಆದ್ರಿಂದ ನಮಗ್ ಗೊತ್ತಿರೋ ನಾವು ಜೀವನದಲ್ಲಿ ಏನು ಈ ಪ್ರಮಾಣಗಳನ್ನ ಅವಲಂಬಿಸ್ಕೊಂಡೇನೋ ಜೀವನ ಸಾಗಿಸ್ತಾ ಇದೀವಿ, ಈ ಪ್ರಮಾಣಗಳನ್ನ ಇಟ್ಕೊಂಡೇ ಇಲ್ಲೆಲ್ಲ ಸಾಧನೆ ಮಾಡೋದು. ಅಂದ್ರೆ ಏನೋ ಶಾಸ್ತ್ರದಲ್ಲಿ ಬಂದಿರೋ ಇದು ಯಾವ್ದು ನಮ್ಗೆ ಸಂಬಂಧನೇ ಇಲ್ಲ ಅಂತಿಲ್ಲ, ಎಲ್ಲಾ ಸಂಬಂಧ ಇದೆ. ನಮಗ್ ಸರಿಯಾಗಿ ವಿಂಗಡಣೆ ಮಾಡ್ಲಿಕ್ಕೆ ಬರ್ತಾ ಇಲ್ಲ, ವಿಭಾಗ ಮಾಡ್ಕೊಳ್ಲಿಕ್ಕೆ. ಇದು ಅನುಮಾನ, ಇದು ಶಬ್ದ, ಇದು ಪ್ರತ್ಯಕ್ಷ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಮೂಲಭೂತವಾಗಿ ಎಲ್ಲಾ ಶಾಸ್ತ್ರಕಾರರು ಈ ಪ್ರಮಾಣಗಳ ಬಗ್ಗೆನೇ ಚರ್ಚೆ ಮಾಡ್ತಾರೆ. ಈ ಪ್ರಮಾಣಗಳಿಗೂ ನಾವು ಜೀವನದಲ್ಲಿ ಏನು ಮಾತಾಡೋದಕ್ಕೂ ತುಂಬಾ ಸಂಬಂಧ ಇದೆ. ನಾವು ತಿಳ್ಕೊಳ್ಳೋ ಪ್ರತಿಯೊಂದು ಜ್ಞಾನ ನಮ್ಗೆ ಏನ್ ಬರುತ್ತೆ, ಅದ್ರ ಹಿನ್ನೆಲೆಯಲ್ಲಿ ಏನೋ ಒಂದು ಪ್ರತ್ಯಕ್ಷನೋ ಅನುಮಾನನೋ ಶಬ್ದನೋ ಇರುತ್ತೆ. ಈ 3 ಪ್ರಮಾಣ ಇದ್ಬಿಟ್ಟು ಇನ್ಯಾವುದೂ ಇರಲ್ಲ. ಇದು ಸಿದ್ಧಾಂತ. ಇದನ್ನೇ ನಾವು ಪ್ರಮಾಣ ಪದ್ಧತಿ, ಪ್ರಮಾಣ ಲಕ್ಷಣ ಎಲ್ಲ ಗ್ರಂಥದಲ್ಲಿ ನಾವು ಈ ಪ್ರಮಾಣಗಳ ವಿಮರ್ಶೆಯನ್ನೇ ಮಾಡೋದು. ಅದರಿಂದ ಸುಧಾದಲ್ಲಿ ಬಂದ ವಿಮರ್ಶೆ ಪ್ರಮಾಣ ಪದ್ಧತಿಯಲ್ಲಿ ಬಂದೇ ಇರತ್ತೆ ಅಷ್ಟೇ. ಸುಧಾ ಓದಿದ್ರೆ ಅಲ್ಲಿ ಪ್ರಮಾಣ ಪದ್ಧತಿಯಲ್ಲಿ ಇದೆ ಅಂಶ. ಆದ್ರೆ ಟಿಪ್ಪಣಿಗಳಲ್ಲಿ ಕೆಲವು ವಿಷಯಗಳನ್ನು ಬರೆದಿರ್ತಾರೆ. ಆ ಟಿಪ್ಪಣಿಗಳ ವಿಷಯ ಬೇಕು ಪ್ರತಿಯೊಂದು ಕಡೆನೂ. ಮೂಲ ಗ್ರಂಥದ ವಿಷಯ ಹೌದು, ಆದ್ರೆ ಮೂಲ ಗ್ರಂಥದ ಸರಿಯಾದ ಅಭಿಪ್ರಾಯ ಅಲ್ಲಲ್ಲಿ ಬಂದಿರೋ ಟಿಪ್ಪಣಿ ಗ್ರಂಥಗಳಿಂದ ಗೊತ್ತಾಗುತ್ತೆ. ಆ ನಿಟ್ಟಿನಲ್ಲಿ ಪ್ರಮಾಣ ಪದ್ಧತಿಯ ಟಿಪ್ಪಣಿಗಳ ಅಧ್ಯಯನ, ಪ್ರತಿಯೊಂದು ಗ್ರಂಥಗಳ ಟಿಪ್ಪಣಿಗಳ ಅಧ್ಯಯನ ಮಾಡ್ಬೇಕು. ಪ್ರಕೃತ ಈ ಅನುಮಾನ ಯಾಕೆ ಸರಿ ಇಲ್ಲ ಅಂತ ಹೇಳ್ತಾರೆ. ಚೆನ್ನಾಗೇ ಇದೆಯಲ್ಲ, ಏನು ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಯಾವ್ದೇ ಸಂತತಿ ಆದ್ರೂ ಒಂದ್ ದಿವಸ ಹೋಗ್ಬೇಕು, ಹಾಗೆ ಇದು ಒಂದ್ ಸಂತತಿ ಹೋಗತ್ತೆ, ಒಂದ್ ದಿವಸ ದುಃಖ, ಯಾಕೆ ಯೋಚನೆ ಮಾಡ್ತೀರಿ, ಮೋಕ್ಷ ಸಿಗತ್ತೆ, ಸರಿಯಾಗಿದೆಯಲ್ವಾ ಅಂದ್ರೆ ತದ್ ಅಸತ್ ಅಂತ ಹೇಳ್ತಾರೆ. ನೀವ್ ಹೇಳ್ಬೇಡಿ ಅನುಮಾನ, ನಿಮ್ ಪ್ರಕಾರ ಇದು ಸರಿ ಇಲ್ಲ. ನಮಗೂ ಇಷ್ಟಾನೆ, ನಮಗೂ ದುಃಖ ಅತ್ಯಂತವಾಗಿ ನಾಶ ಹೊಂದೋದು ಇಷ್ಟಾನೆ. ನಮ್ಮ ಮತದಲ್ಲಿ ಅದು ಇದ್ದೇ ಇದೆ. ಮೋಕ್ಷಕ್ಕೆ ಹೋದವ್ರಿಗೆ ದುಃಖ ಎಂದಿಗೂ ಇರಲ್ಲ, ಇನ್ನು ಸ್ವರೂಪಾನಂದ ಅನುಭವಿಸ್ತಾ ಇರ್ತಾನೆ. ಇದು ನಾವು ಒಪ್ಪಿದ್ದೀವಿ ದ್ವೈತ ಸಿದ್ಧಾಂತದವರು. ಆದ್ರೆ ನೀನ್ ಅನುಮಾನ ಪ್ರಮಾಣದಿಂದ, ನೀನ್ ಹೇಳೋ ಅನುಮಾನದಿಂದ ಅದನ್ನು ಸಾಧನೆ ಮಾಡ್ಲಿಕ್ಕೆ ಆಗಲ್ಲ ಅಂತ ನಮ್ಮ ಖಂಡನೆ. ಅಷ್ಟೇ ಅಲ್ಲ, ಅವನ ಮತ ಯಾಕೆ ಸರಿ ಇಲ್ಲ ಅಂದ್ರೆ ಅವನು ಈ ಸ್ವರೂಪಾನಂದ ಅವನ್ನೆಲ್ಲ ಒಪ್ಪಲ್ಲ, ಯಾರು ತಾರ್ಕಿಕ. ಅದನ್ನ ಇದೆಲ್ಲ ಖಂಡನೆ ಮಾಡೋ ಅಂಶಗಳು ತುಂಬಾ ಇದೆ. ಸುಮ್ನೆ ಅವನನ್ನು ಸೋಲಿಸ್ಬೇಕು, ಅವನ ಅನುಮಾನ ಸರಿ ಇಲ್ಲ ಅಂತ ಹೇಳ್ಬೇಕು ಅನ್ನೋ ಒಂದೇ ಒಂದ್ ದೃಷ್ಟಿಯಿಂದ ಇದನ್ನ ಖಂಡನೆ ಮಾಡ್ತಾ ಇಲ್ಲ. ಅವನು ಒಪ್ಪಿರುವಂತಹ ಪ್ರಮೇಯ ವಿಷಯ ಸರಿ ಇಲ್ಲ, ಅದಕ್ಕೋಸ್ಕರ ಇದರ ಖಂಡನೆಗೆ ಇಲ್ಲಿ ಹೊರಡ್ತಾ ಇದ್ದಾರೆ. ಇದು ಯಾಕೆ ತತ್ಸತ್ ಸರಿ ಇಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಸಕಲ ಜೀವಗತ ದುಃಖ ಸಂತತಿ ಪಕ್ಷೀಕಾರೆ ಅಂಶೇ ಬಾಧಿತತ್ವ. ನೋಡಿ, ಒಂದ್ ವಾಕ್ಯ ಒಂದ್ಸಲಿ ಹೊರಗ್ ಬಂತು ಅಂದ್ರೆ ತುಂಬಾ ವಿಚಾರ ಮಾಡಿ ಮಾತಾಡ್ಬೇಕಾಗತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಆಕ್ಷೇಪಗಳು ಬರುತ್ತೆ. ಖಂಡಿತ ಆಕ್ಷೇಪ ಬಂದೇ ಬರುತ್ತೆ. ಯಾವ್ದು ಎಷ್ಟು ವಿಚಾರ ಮಾಡಿ ಮಾತಾಡಿದ್ರು ಆಕ್ಷೇಪ ಬಂದೇ ಬರುತ್ತೆ. ಆದ್ರೆ ಅದಕ್ಕೆ ಉತ್ತರನೂ ಕೊಡ್ಬೇಕಲ್ಲ.
ಇವನು ಅನುಮಾನ ಪ್ರಯೋಗ ಮಾಡ್ಬಿಟ್ಟ. ಆದ್ರೆ ಪ್ರತಿವಾದಿಗಳು ದ್ವೈತ ಸಿದ್ಧಾಂತದವರು ಸಿಗಾಕೊಂಡ್ಬಿಟ್ಟ. ಯಾಕೆಂದ್ರೆ ನೀನ್ ಅನುಮಾನ ಸರಿ ಇಲ್ಲ ಅಂತ ಹೇಳ್ತಾರೆ ಮೊದಲಿಗೆ. ಈಗ ಪರ್ವತೋ ವನಿಮಾನ್ ಧೂಮಾತ್ ಅಂತ ನಾ ಹೇಳ್ದೆ ಅಂತ ಇಟ್ಕೊಳ್ಳಿ. ತಕ್ಷಣ ಒಬ್ಬ ಹೇಳ್ತಾನೆ, ನಿಜ ಹೇಳಿದ್ದೇನೋ ಕೇಳ್ಲಿಕ್ ಚೆನ್ನಾಗಿದೆ, ಹೊಗೆ ಎಲ್ಲೆಲ್ಲಿರತ್ತೋ ಅಲ್ಲೆಲ್ಲ ಬೆಂಕಿ ಇರ್ಲೇಬೇಕು, ಅಡಿಗೆ ಮನೆ ತರ, ಪರ್ವತಲ್ಲೂ ಹೊಗೆ ಇರೋದ್ರಿಂದ ಇರತ್ತೆ ಅಂತ ಸರಿ. ಅದೇ ನಮ್ಮ ಮನೆ ಹತ್ರದಲ್ಲೇ ಒಂದ್ ಪರ್ವತ ಇದೆ, ಅಲ್ಲಿ ಏನು ಬೆಂಕಿ ಇಲ್ವೇ ಇಲ್ಲ, ಯಾಕೆ ಧೂಮನೇ ಕಾಣ್ತಾ ಇಲ್ವಲ್ಲ, ಅದು ನೀವು ಎಲ್ಲಾ ಪರ್ವತದಲ್ಲಿ ಧೂಮ ಇರೋದ್ರಿಂದ ಬನ್ನಿ ಇದೆ ಅಂದ್ರೆ ತಪ್ಪಲ್ವಾ ಅಂತ ಯಾರಾದ್ರೂ ಆಕ್ಷೇಪ ಮಾಡುದು ಅಂತ ಇಟ್ಕೊಳ್ಳಿ. ಆಗ ಅದಕ್ಕೆ ಉತ್ತರ ಕೊಡ್ಬೇಕು, ಇಲ್ಲಾಂದ್ರೆ ಅನುಮಾನ ಹೇಳಿದವನು ಸೋತ ಅಂತ ಅರ್ಥ. ಈಗ ನಾವು ಇವನಿಗೂ ಅದೇ ಆಕ್ಷೇಪ ಮಾಡ್ತೀವಿ, ಅಲ್ಲ ದುಃಖ ಸಂತತಿ ಅಂದ್ರೆ ಯಾರಲ್ಲಿರೋ ದುಃಖ ಸಂತತಿ ಇದು? ಎಲ್ಲಾ ಜೀವರಲ್ಲಿರೋ ಎಲ್ಲಾ ದುಃಖ ಸಂತತಿಯೂ ಕೂಡ ಹೋಗತ್ತೆ ಒಂದು ದಿವಸ ಅಂತ ನಿಮ್ಮ ಅಭಿಪ್ರಾಯನ? ಎಲ್ಲಾ ಜೀವರಲ್ಲಿರೋದು ಅಂತ ಅರ್ಥನ, ಕೆಲವು ಜೀವರಲ್ಲಿ ಅಂತ ಅರ್ಥನ? ಅದೇನ್ ಬಾಯ್ಬಿಟ್ಟು ಹೇಳಿ ಅಂತ. ಅಂದ್ರೆ ಸರಿಯಾಗಿ ಹೇಳ್ಬೇಕು. ಪರ್ವತೋ ವನ್ಯಮಾನ್ ಅಂದ್ರೆ ಜಗತ್ನಲ್ಲಿರೋ ಎಲ್ಲಾ ಪರ್ವತಗಳ, ಅಥವಾ ನಿಮ್ಮನೆ ಹತ್ರ ಇರೋ ಒಂದ್ ಪರ್ವತನ ಅಥವಾ ಒಂದಿಷ್ಟು ಪರ್ವತನ ಸರಿಯಾಗಿ ಹೇಳ್ಬೇಕಲ್ಲ. ನಾನ್ ನೋಡ್ದೆ ಯಾರನ್ನ ನೋಡ್ದೆ, ಇವನನ್ನ ನೋಡ್ದೆ, ಇವನು ಅಂದ್ರೆ ಯಾರು, ಅವನ್ ಹೇಗೆ, ಸರಿಯಾಗಿ ಒಂದ್ ವಾಕ್ಯ ಹೇಳಿದೆ ಇನ್ನೊಮ್ಮೆ ಅವನಿಗೆ ಸಂಶಯ ಬರ್ಬಾರ್ದು, ಆ ತರ ಹೇಳ್ಬೇಕು. ಇದು ಹೆಂಗ್ ಸಾಧ್ಯ? ಅಷ್ಟ್ ಮಾಡಿದ್ರು ಒಂದ್ ಸಂಶಯ ಉಳ್ಕೊಳ್ಳುತ್ತೆ. ಹಾಗೆ ಇಲ್ಲಿ ದುಃಖದ ಸಂತತಿ ಅಂದ್ರೆ ಎಲ್ಲಾ ಜೀವರು ಅಂದ್ರೆ ಜಗತ್ತಿನಲ್ಲಿರೋ ಪ್ರತಿಯೊಬ್ಬ ಜೀವನ ದುಃಖ ಸಂತತಿಗೆ ಒಂದು ದಿವಸ ನಾಶ ಇದೆ ಅಂತ ಅರ್ಥನಾ? ಹಾಗಾದ್ರೆ ಸರಿ ಇಲ್ಲ. ಅಂಶೇ ಬಾಧಿತತ್ವ ಅಂತ ಒಂದು ದೋಷ. ಅಂಶೇ ಬಾಧ ಅಂದ್ರೆ ನೀವು ಎಲ್ಲಿ ಸಾಧನೆ ಮಾಡ್ಲಿಕ್ಕೆ ಹೋಗ್ತೀರಿ, ಒಂದಿಷ್ಟು ಗುಂಪಿನಲ್ಲಿ, ಆ ಗುಂಪಿನಲ್ಲಿ ಕೆಲವು ಕಡೆ ಆ ದುಃಖ ಸಂತತಿ ನಾಶ ಆಗ್ತಾ ಇಲ್ಲ. ನೀವು ಹೇಳಲಿಕ್ಕೆ ಹೋಗ್ತೀರಿ ನಿಜ, ಆದ್ರೆ ಕೆಲವು ಕಡೆ ಅದಿಲ್ಲ. ಅಂಶ ಕೆಲವು ಭಾಗದಲ್ಲಿ ಆ ದುಃಖ ಸಂತತಿ ಪೂರ್ತಿ ನಾಶ ಆಗಲ್ಲ. ಹಾಗಾದ್ರೆ ಅದು ಎಂಥ ಜೀವರಲ್ಲಿ ನಾಶ ಆಗಲ್ಲ ಅಂದ್ರೆ ಅದಕ್ಕೆ ಮುಂದೆ ಹೇಳ್ತಾರೆ, ನಿತ್ಯ ಸಂಸಾರಿಣಾಂ ಕೇಶಾಂಚಿತ್ ಸತ್ವಸ್ಯ ತೈರಪಿ ಅಂಗೀಕೃತತ್ವಾತ್ ಸಮರ್ಥ ಇಷ್ಯಮಾಣತ್ವಾಚ್ಚ. ಎಲ್ಲಿ ದೋಷ ಅಂದ್ರೆ ನಿತ್ಯ ಸಂಸಾರಿಗಳನ್ನು ಅವರು ಒಪ್ಪಿದ್ದಾರೆ. ಯಾರು? ತಾರ್ಕಿಕರು ಒಪ್ಪಿದ್ದಾರೆ. ಅಂದ್ರೆ ನಿತ್ಯ ಸಂಸಾರಿಯಿಂದ ಏನರ್ಥ, ಅವ್ರು ಸಂಸಾರಕ್ಕೆ ಬರ್ತಾ ಇರ್ತಾರೆ ಮತ್ತೆ ಅವ್ರಿಗೆ ಈ ಕಡೆ ಅಂಧನ್ ತಮಸ್ಸಿಗೂ ಹೋಗ್ಲಿಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ, ಮೋಕ್ಷಕ್ಕೆ ಹೋಗ್ಲಿಕ್ಕೂ ಯೋಗ್ಯತೆ ಇಲ್ಲ, ನಿತ್ಯ ಸಂಸಾರದಲ್ಲಿ ಇರ್ತಾರೆ. ಇಂಥವ್ರು ಸಾಯ್ತಾರೆ, ಆದ್ರೆ ಮತ್ತೆ ಸಂಸಾರಕ್ಕೆ ಬರ್ತಾರೆ, ಉದ್ಧಾರನೇ ಇಲ್ಲ. ಇಂಥವನ್ನ ಕೆಲವು ಜೀವರನ್ನು ಅವ್ರು ಒಪ್ಪಿದ್ದಾರೆ. ಯಾರು? ತಾರ್ಕಿಕರು. ಅಷ್ಟೇ ಅಲ್ಲ, ಅದನ್ನ ಅವರು ಸಮರ್ಥನೆನೂ ಮಾಡ್ತಾರೆ, ಸುಮ್ನೆ ಅಲ್ಲ, ಹೀಗಿದ್ದಾರೆ ಅಂತ ಹೇಳಿ ಅಂಥವ್ರನ್ನ ಅವರು ಒಪ್ಲೇಬೇಕು. ಹಾಗಾದ್ರೆ ಅವರು ಒಪ್ಪಿದ್ದಾರೆ, ನಾವು ಅದನ್ನ ಸಮರ್ಥನೆನೂ ಮಾಡ್ತೀವಿ, ನಿತ್ಯ ಸಂಸಾರಿಗಳು ಅಂತಿದ್ದಾರೆ ಅಂತ. ಮುಂದಕ್ಕೆ ಅದನ್ನ ಇಲ್ಲಿ ಪರಿಮಳ ಟಿಪ್ಪಣಿಯಲ್ಲಿ ಕೊಡ್ತಾರೆ. ಎಲ್ಲಿ ಅದನ್ನು ಸಮರ್ಥನೆ ಮಾಡ್ತೀವಿ ನಾವು ನಿತ್ಯ ಸಂಸಾರಿಗಳು ಅಂತ ಇದ್ದಾರೆ ಅಂದ್ರೆ, ಮುಂದಕ್ಕೆ ಜ್ಞಾನಪಾದೇ ಅಂತ ಇದೆ, ಜ್ಞಾನಪಾದದಲ್ಲಿ ಸಮರ್ಥನೆ ಮಾಡ್ತೀವಿ. ಅಂದ್ರೆ ಈಗ ನಾವು ಓದ್ತಾ ಇರೋ ಪಾದದ ಹೆಸರು ಉಪಾಸನಾ ಪಾದ. ಮೊದಲು ವೈರಾಗ್ಯ ಪಾದ, ಆಮೇಲೆ ದೃಢ ಭಕ್ತಿ ಪಾದ. ಆ ಎರಡು ಪಾದವನ್ನು ನಾವು ಈಗಾಗಲೇ ನೋಡಿದೀವಿ. ಮೂರನೇ ಪಾದ ದೊಡ್ಡದು, ಅದನ್ನಿನ್ನೂ ನೋಡ್ತಾ ಇದೀವಿ. ಯಾವುದು? ಉಪಾಸನ ಧ್ಯಾನ ಪಾದ. ಇದು ಮುಂದಿನ ಪಾದ ಜ್ಞಾನ ಪಾದ, ಅಂದ್ರೆ ಅಪರೋಕ್ಷ ಜ್ಞಾನ ಪಾದ ಅಂತ ಅದಕ್ಕೆ ಹೆಸರು. ಆ ಪಾದದಲ್ಲಿ ಈ ಭಾಗದಲ್ಲಿ ಈ ವಿಚಾರ ಬರುತ್ತೆ, ಅನಾದಿ ಯೋಗ್ಯತೆ ಬಗ್ಗೆ ಬರುತ್ತೆ. ಅದು ಹೇಗಿದೆ ಅನಾದಿ ಯೋಗ್ಯತೆ? ಇಲ್ಲಿ ಪರಿಮಳ ಟಿಪ್ಪಣಿಯನ್ನ ಗಮನಿಸಿ. ಅನಾದಿ ಯೋಗ್ಯತಾಂಚೈವ ಕಲಿವಾಣೀಶ್ವರಾವಧಿಂ ಕೋ ನಿವಾರಯಿತುಂ ಶಕ್ತಃ ಇತ್ಯಾದಿನ ಅನಾದಿ ಯೋಗ್ಯತಾ ಉಕ್ತಿ ಪ್ರಕರಣೆ ಚೋಷ್ಕೂಯತೆ ವಿಷಯೇಂದ್ರೋ ಮನುಷ್ಯಾನ್ ಇತ್ಯಾದಿ ವಾಕ್ಯೋದಾಹರಣೆಯನ್ನು ಸಮರ್ಥ ಇಷ್ಯಮಾಣತ್ವಾಚ್ಚ ಇತ್ಯರ್ಥ. ಮುಂದೆ ಜ್ಞಾನಪಾದದಲ್ಲಿ ಅನಾದಿ ಯೋಗ್ಯತೆ ಇದ್ದೇ ಇದೆ. ಕೆಲವರು ಅದು ಎಲ್ಲಿವರೆಗೆ? ಕಲಿಯವರೆಗೆ ಒಂದು ಯೋಗ್ಯತೆ, ವಾಣೀಶ್ವರನವರೆಗೆ ಒಂದು. ವಾಣೀಶ್ವರ ಅಂದ್ರೆ ಬ್ರಹ್ಮದೇವರ ಅವಧಿ ತನಕ ಒಂದು, ಕಲಿಯವರೆಗೆ ಒಂದು ಅಂತ. ಅಂದ್ರೆ ಕಲಿ ಅತ್ಯಂತ ದುಷ್ಟ, ಈ ಕಡೆ ವಾಣೀಶ್ವರ ಬ್ರಹ್ಮದೇವರು ತುಂಬಾ ಶುದ್ಧ. ಹೀಗೆ ಒಂದು ಮಾತನ್ನ ಹೇಳ್ತಾರೆ. ಈ ಅನಾದಿ ಯೋಗ್ಯತೆ ಅವರವರಲ್ಲಿ ಇದ್ದೇ ಇದೆ, ಅದನ್ನ ಯಾರು ಕೂಡ ವಾರಣೆ ಮಾಡ್ಲಿಕ್ಕೆ ಆಗಲ್ಲ. ಅವರವರ ಯೋಗ್ಯತೆ ಏನಿದೆಯೋ ಅಂತಹ ಫಲವನ್ನ ಅವ್ರು ಪಡಿಲೇಬೇಕು. ಯಾಕೆ ಇವತ್ತು ಹೊಸದಾಗಿ ಯೋಗ್ಯತೆ ಹುಟ್ಟಿದ್ದಲ್ಲ, ಅದು ಅವತ್ತಿಂದ ನಮ್ಮಲ್ಲಿ ಒಂದೊಂದೊಂದೊಂದು ಯೋಗ್ಯತೆ ಇರುತ್ತೆ. ಅದನ್ನ ಹೇಳ್ತಾ ಏನ್ ಮಾಡಿದ್ದಾರೆ, ಚೋಷ್ಕೂಯತೆ ವಿಷಯೇಂದ್ರೋ ಮನುಷ್ಯನ್ ಅಂತ ಒಂದು ವೇದವಾಕ್ಯವನ್ನು ಉದಾಹರಣೆ ಕೊಡ್ತಾರೆ. ಆ ಸಂದರ್ಭದಲ್ಲಿ ಆ ವೇದವಾಕ್ಯವನ್ನ ಕೊಟ್ಟು ನಿತ್ಯ ಸಂಸಾರಿಗಳು ಅಂತಿದ್ದಾರೆ ಅಂತ ಅಲ್ಲಿ ಮಾತು ಬರುತ್ತೆ. ವೇದವಾಕ್ಯನೇ ಅದಕ್ಕೆ ಪ್ರಮಾಣ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಹಾಗಾಗಿ ನಿತ್ಯ ಸಂಸಾರಿಗಳನ್ನ ಅವರು ಒಪ್ಪಿದ್ದಾರೆ, ನಾವು ಮುಂದೆ ಸಮರ್ಥನೆ ಮಾಡ್ತೀವಿ. ಅಂತ ನಿತ್ಯ ಸಂಸಾರಿಗಳು ಅಂತ ತಗೊಂಡಾಗ ಆ ನಿತ್ಯ ಸಂಸಾರಿ ಜೀವರಲ್ಲಿ ದುಃಖ ಒಂದು ದಿವಸ ಹೋಗತ್ತೆ ಅಂದ್ರೆ ಅದು ಹೇಗ್ ಸಾಧ್ಯ? ಅವ್ರ ನಿತ್ಯ ಸಂಸಾರಿಗಳು ಅಂತ ಯಾಕೆ ಕರೆಯೋದು? ದುಃಖ ಮತ್ಮತ್ ಬರುತ್ತೆ ಅಂತ ಅರ್ಥ. ಸಂಸಾರ ಮತ್ಮತ್ ಸಿಗತ್ತೆ ಅಂದ್ರೆ ಏನರ್ಥ?
ದುಃಖಮಯವಾದ ಸಂಸಾರಕ್ಕೆ ಬರ್ತಾರೆ ಅಂದ್ರೆ ದುಃಖನೂ ಆಗಾಗ ಆಗ್ತಾ ಇರತ್ತೆ ಅಂತ ಅರ್ಥ. ಅಂದ್ಮೇಲೆ ನಿತ್ಯ ಸಂಸಾರಿಗಳು ಅಂತ ಕರೆದ್ರೇನೆ ಅವ್ರಿಗೆ ದುಃಖ ಸಂತತಿ ಇರತ್ತೆ ಅಂತ ಅರ್ಥ. ಆ ದುಃಖ ಸಂತತಿ ನಾಶ ಆಗತ್ತೆ ಒಂದು ದಿವಸ ಎಲ್ಲಾ ಜೀವರಿಗೆ. ತಪ್ಪು. ಎಲ್ಲಾ ಜೀವರಲ್ಲಿ, ನಿತ್ಯ ಸಂಸಾರಿ ಜೀವರಲ್ಲಿ ಮಾತ್ರ ದುಃಖ ಸಂತತಿಗೆ ನಾಶ ಇಲ್ಲ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ, ಇಲ್ಲ ಎಲ್ಲಾ ಜೀವರ ದುಃಖ ಸಂತತಿಯು ಒಂದು ದಿವಸ ಪೂರ್ತಿ ನಾಶ ಆಗತ್ತೆ ಅಂತ ಹೇಳಿದ್ರೆ ತಪ್ಪು. ಹಾಗಾದ್ರೆ ಆ ಸಾಧನೆ ಮಾಡೋ ಅಂಶ ಕೆಲವು ಭಾಗಗಳಲ್ಲಿ, ಅಂದ್ರೆ ನಿತ್ಯ ಸಂಸಾರಿ ಅಂತ ಜೀವರ ಗುಂಪಿನಲ್ಲೇ ಏನು ಒಂದು ಗುಂಪಿದೆ, ಆ ಗುಂಪಿನಲ್ಲಿ ಪೂರ್ತಿ ದುಃಖ ಸಂತತಿಯ ನಾಶ ಅಂತ ಕಾಣ್ತಾ ಇಲ್ಲ. ಹಾಗಾಗಿ ನೀವು ಅನುಮಾನ ಹೇಳಿದ್ದು ತಪ್ಪು ಅಂತ. ಅದಕ್ಕೆ ಅವರು ಬುದ್ಧಿವಂತರು ಹೇಳ್ತಾರೆ, ಅಲ್ಲ ಆ ಒಂದು ಗುಂಪು ಬಿಟ್ಬಿಡಿ, ಆ ಗುಂಪನ್ನ ಬಿಟ್ಟು ಬೇರೆ ಗುಂಪಿನ ದುಃಖ ಸಂತತಿ ಇದ್ರೆ ಅದಕ್ ನಾಶ ಅಂತ ನಾವ್ ಹೇಳ್ತೀವಿ ಅಂದ್ರೆ ನಿಮ್ ಅನುಮಾನಕ್ಕೆ ಒಂದು ದೋಷ ತಪ್ಪಿಸ್ಕೊಂಡ್ರೆ ಇನ್ನೊಂದು ದೋಷ ಬರುತ್ತಷ್ಟೇ. ಏನ್ ದೋಷ? ಅದಕ್ಕೆ ವ್ಯಭಿಚಾರ ಅಂತ ಕರೀತಾರೆ. ವ್ಯಭಿಚಾರ ಅಂದ್ರೆ ಒಂದು ನಿಯಮ ಮಾಡ್ತೀವಿ, ನಿಯಮ ಮಾಡಿದಾಗ ಅದೆಲ್ಲೋ ಒಂದು ಅತಿಕ್ರಮಣ ಆಯ್ತು ಅಂದ್ರೆ ಅಲ್ಲಿ ದೋಷ ಬಂತು ಅಂತ ಅರ್ಥ. ಇದು ಸಾಮಾನ್ಯವಾಗಿ ನಾವು ಏನು ಅರ್ಥ ಮಾಡ್ಕೊಂಡಿರ್ತೀವಿ ವ್ಯಭಿಚಾರ ಅಂತ, ಆ ವ್ಯಭಿಚಾರ ಶಬ್ದದ ಅರ್ಥಕ್ಕೆ ಹತ್ರಕ್ಕೂ ಬರುತ್ತೆ. ಆದ್ರೆ ನಿಯಮ ಅತಿಕ್ರಮಣ ಅನ್ನೋ ಅರ್ಥದಲ್ಲಿದೆ. ಒಂದು ನಿಯಮ, ಆ ನಿಯಮವನ್ನ ಮೀರಿದ್ರೆ ವ್ಯಭಿಚಾರ ಅಷ್ಟೇ. ಪ್ರಕೃತದಲ್ಲಿ ಅನುಮಾನದಲ್ಲಿ ಏನಿದೆ, ಯಾವ್ದ್ಯಾವ್ದು ಸಂತತಿನೋ ಅದಕ್ಕೆಲ್ಲ ಒಂದು ದಿವಸ ನಾಶ ಪೂರ್ತಿ ಇದ್ದೇ ಇದೆ ಅಂತ ಹೇಳ್ತೀರಿ ಅಂತ ಇಟ್ಕೊಳ್ಳಿ. ತಪ್ಪಾಯ್ತು. ಯಾವ್ದ್ಯಾವ್ದು ಸಂತತಿ ಇದ್ರೆ ನಿತ್ಯ ಸಂಸಾರಿ ಜೀವನಲ್ಲಿ ದುಃಖ ಸಂತತಿ ಇದೆ, ಅದಕ್ಕೆ ಒಂದ್ ದಿವಸ ನಾಶ ಇದೆ ಅಂದ್ರೆ ನಿಮ್ಮ ನಿಯಮ ತಪ್ಪಾಯ್ತು, ಅಲ್ಲಿ ವ್ಯಭಿಚಾರ ಬಂತು, ಅತಿಕ್ರಮಣ ಆಯ್ತು. ಆದ್ರಿಂದ ಒಂದ ವ್ಯಭಿಚಾರ ಬರುತ್ತೆ, ಒಂದ ಅಂಶ ಬಾಧ ಅಂದ್ರೆ ನೀವೇನ್ ಸಾಧನೆ ಮಾಡ್ಲಿಕ್ಕೆ ಹೋಗ್ತೀರಿ ಅದೇ ಕೆಲವು ಕಡೆ ಬರ್ತಾ ಇಲ್ಲ. ಹೀಗೆ ದೋಷ ಅಂತೂ ಇದ್ದೇ. ಈ ದೋಷಗಳಿಂದ ನೀವು ತಪ್ಪಿಸ್ಕೊಳ್ಲಿಕ್ಕೆ ಆಗಲ್ಲ. ಆದ್ರಿಂದ ನಿಮ್ಮ ಅನುಮಾನ ಸರಿ ಇಲ್ಲ. ಅದರಿಂದ ದುಃಖ ಸಂತತಿ ಒಂದು ದಿವಸ ಅತ್ಯಂತ ನಾಶ ಆಗುತ್ತೆ ಅಂತ ಹೇಳೋದು ತಪ್ಪು ಅಂತ ಇಷ್ಟು ಇದರ ಖಂಡನೆಯನ್ನ ಪ್ರಾರಂಭ ಮಾಡಿದ್ದಾರೆ. ಇನ್ನೂ ಒಂದು ಖಂಡನೆ ಮಾಡ್ತಾರೆ. ಇನ್ನೊಮ್ಮೆ ಅವನು ಈ ಅನುಮಾನವನ್ನ ಪ್ರಯೋಗ ಮಾಡಬಾರ್ದು, ಆ ತರ ಖಂಡನೆ ಮಾಡ್ತಾರೆ. ಅದ್ ಹೇಗೆ ಜಯತೀರ್ಥರ ಒಳ್ಳೆ ಪ್ರಕಾರ ಒಂದು ವಿಷಯವನ್ನು ತಗೊಂಡು ಪರಮತ ಖಂಡನೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅನ್ನೋದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಧನ್ಯವಾದಗಳು.